ಅಧ್ಯಕ್ಷ ಒಂದು ನಿಮಿಷ. ಬೆಳಿಗ್ಗೆ ನಾವು ಪ್ರತಿಭಟನೆಯಲ್ಲಿದ್ದಾಗ ನೀವು ಶಿವಲಿಂಗೇಗೌಡರಿಗೆ ಮಾತಾಡ್ಲಿಕ್ಕೆ ಕೊಟ್ಟಾಗ ಅವ್ರು ಏನೇನು ಮಾತಾಡಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಆ ಶಬ್ದಗಳನ್ನ ನೀವು ಮಾನ್ಯ ಮಾಡ್ತೀರಿ ಅಂತಾದ್ರೆ ಪೂರ್ತಿ ಮುಗಿಸ್ತೀನಿ. ನೀವು ಮಾನ್ಯ ಮಾಡ್ತೀರಿ ಅಂತಾದ್ರೆ ನಾವು ಮುಂದಿನ ದಿನಗಳಲ್ಲಿ ಇದೇ ಶಬ್ದಗಳನ್ನು ಬಳಸಿದ್ರೆ ನಮಗೆ ಗೌರವ ಬರಲ್ಲ, ಅದು ಬೇರೆ ವಿಷಯ. ಆದ್ರೆ ನೀವು ಅವಾಗ ಏನ್ ಮಾಡ್ತೀರಿ ಅಂತ ಒಂದು. ಎರಡನೇದು, ಪ್ರೊವೋಕೇಟ್ ಆದಾಗ ಏನೇನು ಮಾತಾಡ್ತೀರಿ ಅಂತಂದ್ರೆ ನಾವು ಏನೇನೋ ಮಾಡ್ಬೇಕಾಗಿತ್ತು ನಿಮ್ ಬಗ್ಗೆ. ಈಗ ಹಂಗ ಅದಲ್ಲ, ನೀವು ಅವಾಗಲೇ ಅದನ್ನ ನಿಲ್ಸಿ ಮಾತಾಡಿ ಬಿಡ್ಬೇಕಾಗಿತ್ತು. ಅವ್ರ ಹಂಗ್ ಪ್ರೊವೋಕೇಟ್ ಮಾಡ್ಲಿಕ್ಕೆ ನಿಮ್ಮ ಮೌನವೂ ಸಮ್ಮತಿ ಇದೆ ಅಂತ. ಇದೇ ಪ್ರಾಬ್ಲಮ್ ಆಗಿರೋದು. ನೀವು ಸರಿ ಸದನ ನಡೆಸಿದ್ರೆ ಅವ್ರು ಈ ಪ್ರಾಬ್ಲಮ್ ಮಾಡ್ತಿರ್ಲಿಲ್ಲ. ಅದಕ್ಕೆ ದಯಮಾಡಿ ಅದು ಏನ್ ತೆಗೆದಿದೆ ಅವನ್ನ ಕ್ಷಮೆ ಕೇಳಿ. ಅವರು ನೀವು ಆ ಸದನದ ಕಡತದಿಂದ ಎಲ್ಲದನ್ನು ತೆಗೆಸಿ ಎಲ್ಲದನ್ನು ಕ್ಷಮೆ ಕೇಳಬೇಕು. ಅವ್ರಿಗೆ ಒಬ್ಬ ಶಾಸಕನ ಹಕ್ಕನ್ನ ಚ್ಯುತಿ ಮಾಡ್ತಾ ಇದ್ದಾರೆ. ಹೆಂಗ್ ಮಾತಾಡ್ತಾನೆ? ಇವರಿಷ್ಟು ಜನ ಅವ್ರಿಗೆ ಗೌರವದಿಂದ ಇವರು ವರ್ತಿಸ್ಬೇಕು. ಕ್ಷಮೆ ಕೇಳಿಸಿ ಅವರು ಆಮೇಲೆ ಗೌರವತರ ವ್ಯಕ್ತಿ ನಾವು ಗೌರವ ಬರ್ತದೆ. ನೀವು ಎತ್ತರ ಸ್ಥಾನದಲ್ಲಿ ಕೂತಿದ್ದೀರಾ, ಇಂಥವ್ರಿಗೆಲ್ಲ ದಯವಿಟ್ಟು ಇಂಥವ್ರಿಗೆ ಈ ರೀತಿ ಮಾತಾಡೋದಕ್ಕೆ ಅವಕಾಶ ಕೊಡಬಾರ್ದು. ಇದು ಸರಿಯಲ್ಲ ಅಧ್ಯಕ್ಷರ. ಹೇಳಿದ್ದನ್ನ ಸಮರ್ಥನೆ ಮಾಡ್ಕೊಳಕ್ ಆಗೋದಿಲ್ಲ. ಅದೇನಾದ್ರೂ ಆಗಿದ್ರೆ ಹಂಗೇನಾದ್ರು ನಾನು ಕೇಳಿಲ್ಲ. ಆದ್ರೆ ಈಗ ಏನಾಗಿದ್ದು ಸರ್, ಯಾರು ಎದ್ದು ನಿಂತಾಗೂ ಸಹಜವಾಗಿ ವಿರೋಧ ಪಕ್ಷದವರು ಅವ್ರ ಹೆಸರು ಕೂತ್ಕೊಂಡು ಸ್ವಲ್ಪ ಡಿಸ್ಟರ್ಬ್ ಮಾಡೋದಂತೂ ಇತ್ತು. ಎಲ್ಲರೂ ಕೂತಿದ್ದಾರೆ. ಅಲ್ಲಿ ವಿರೋಧ ಪಕ್ಷ ನಾವು ಇಲ್ಲ ಮಾಡಿ, ಅದು ನಿಮ್ಮ ಹಕ್ಕಿದೆ. ಐ ಆಮ್ ನಾಟ್ ಡಿಬೇಟಿಂಗ್ ದಟ್ ಎಟ್ ಆಲ್. ಈಗ ಏನಾಗ್ತಾ ಇದೆ, ವೈಯಕ್ತಿಕವಾಗಿ ಹೋಗಕ್ ಸ್ಟಾರ್ಟ್ ಮಾಡಿದ್ರಿ. ಅದು ನಿಮ್ ಕಡೆಯಿಂದ ಪ್ರಚೋದನೆ. ಈಗ ಗೊತ್ತಿದೆ ಎಲ್ಲಿ ಶಿವಲಿಂಗೇಗೌಡ ಬಟನ್ ಓದ್ಬೇಕಂತ ನಿಮ್ಗೆ ಗೊತ್ತಿದೆ. ನೀವು ಅದಕ್ಕೆ ಪ್ರಯತ್ನ ಮಾಡಿ ಅವ್ರು ಆಗಿದ್ದಾರೆ. ಅದು ತಪ್ಪು. ಯಾರಿಗೂ ನಿಂದನೆ ವೈಯಕ್ತಿಕವಾಗಿ ನಿಂದನೆ ಮಾಡೋ ಹಕ್ಕು ಈ ಸದನವೂ ಕೊಟ್ಟಿಲ್ಲ, ಸಂವಿಧಾನನೂ ಕೊಟ್ಟಿಲ್ಲ. ನಂದು ಒಂದೇನಂದ್ರೆ, ಅವ್ರಂತದ್ ಏನಾದ್ರು ಮಾಡಿದ್ರೆ ನೀವು ಅದ್ರ ಬಗ್ಗೆ ಸೂಕ್ತವಾದಂತ ನಿರ್ಧಾರ ತಗೊಳ್ಳಿ. ಸುನೀಲ್ ಅವರೇ, ನಾನು ಹೇಳ್ತಾ ಇರೋದು, ಇದು ಪ್ರಚೋದನೆ ಕೊಟ್ಟಾಗ ಹಿಂಗಾಯ್ತು, ಇಷ್ಟೆಲ್ಲ ನಿಮ್ಗೆ ನೋವಾಗ್ತಾ ಇದೆ. ಪ್ರಚೋದನೆ ಇರ್ಲಾರ್ದೆ ಕೌನ್ಸಿಲ್ನ ವಿರೋಧ ಪಕ್ಷದ ನಾಯಕರು ನಾರಾಯಣ ಸ್ವಾಮಿ ಅವರು ಕಲಬುರಗಿ ನಾಯಿ ಅಂತ ಹೇಳಿದ್ದಾರೆ. ಸುನೀಲ್ ಅವರೇ, ಅವ್ರು ಕೇಳಿ. ಸರ್, ಅದಾದ್ಮೇಲೆ ಏನ್ ಹೇಳಿದ್ರು? ನಾಯಿ ಅಂದ್ರೆ ಅದೇನು ಅನ್ಯತಾ ಅಲ್ಲ, ನಾಯಿಯೇ ನಾರಾಯಣ, ನನ್ನ ಹೆಸರು ಅಲ್ಲ. ನಾಯಿ ಅಂದ್ರೆ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಅವರೇ ಹೇಳಿದ್ದು. ಅವಾಗ ವಿತೌಟ್ ಪ್ರೊವೊಕೇಶನ್ ನನಗೆ ನಾಯಿ ಅಂದ್ಬಿಟ್ರು. ನಾವು ಅವ್ರ ಮೇಲೆ ಅಟ್ಯಾಕ್ ಮಾಡುದು ಅಂತ ಎಲ್ಲ ಸುಳ್ಳು ಇವತ್ತು ಅದೇ ಸಮರ್ಥನೆ ಮಾಡ್ತಾರೆ. ತಪ್ಪು ಪ್ರಕಾರ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಹೇಳಿದ್ದಾರೆ. ಅದು ಹೌಸ್ ಮಾನ್ಯ ಅಧ್ಯಕ್ಷ ವೈಯಕ್ತಿಕವಾಗಿ ಪ್ರೊವೋಕೇಟ್ ಮಾಡಿದ್ರೆ ಹಿಂಗೆಲ್ಲ ಮಾತಾಡಬಹುದು ಅಂತ ನೀವು ಹೇಳ್ತಾರೆ. ಒಬ್ರು ಸಚಿವರು ಒಪ್ಕೊಳ್ತಾರೆ. ಯಾರಿಗೂ ಸಮರ್ಥನೆ ಮಾಡ್ತಾ ಇಲ್ಲ. ಅವ್ರು ಹೇಳಿರೋದು ತಪ್ಪು. ಆದ್ರೆ ಈ ಅನುಕಂಪ ಯಾಕೆ ನಿಮ್ಗೆ ಇಷ್ಟು ಕರುಣೆ ಬಂದಿಲ್ಲ ಅಷ್ಟೇ ಕೇಳ್ತಾ ಇರೋದು. ನೀವು ಕೂಡ ಅವಾಗ ಹೇಳ್ಬೇಕಾಗಿತ್ತು ನಿಮ್ ಲೀಡರ್ಗೆ, ಹಿಂಗ್ ಹೇಳ್ಬಾರ್ದಾಗಿತ್ತು. ಸರಿಯಲ್ಲ.
ಸೀನಿಯರ್ ವಿರೋಧ ಪಕ್ಷದ ಸಹಕಾರ ಇಲ್ಲದೆ ಇಲ್ಲ ಅಧ್ಯಕ್ಷರೇ, ಮಾಡಿ, ಇದಕ್ಕೆ ಸಂಬಂಧ ನಿಮ್ಮ ಬಗ್ಗೆ ಗೌರವ ಇದೆ ನಮ್ಗೆ. ಕೊನೆ ಅಧಿವೇಶನ ಅಲ್ಲ ಅಲ್ವಾ? ತಾವು ಹೇಳಿದಿರಲ್ಲ. ಗೊತ್ತಾಗುತ್ತೆ. ನಿಮಗೆ ಬಹಳ ಇವತ್ತು ಖುಷಿ ಕೊಟ್ಟಿದೆ. ಬಜೆಟ್ ಸೆಷನ್ ಅನ್ನು ಹೆಂಗ ಇದನ್ನಲ್ಲಿ ನೋಡಿ ಬಂದಿದ್ದಲ್ಲ. ಆಯ್ತು, ಹೇಳಿದ ಕೇಳಿ. ಈಗ ನೀವೆಲ್ಲ ಸತೀಶ್ ಅವರು ಹೇಳಿದ್ದೀರಿ, ಸುನೀಲ್ ಅವರು, ಅಶೋಕ್ ಅವ್ರು ಮಾತಾಡಿದ್ದೀರಿ.